ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ, ಕೆಲವೇ ದಿನಗಳಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಕೂಡ ನಾವು ಮತದಾನವನ್ನ ಮಾಡಬೇಕಾಗಿದೆ. ಮತದಾನ ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ಹತ್ರ ಮತದಾನ ಗುರುತಿನ ಒಂದು ಚೀಟಿ ಕೂಡ ಇರಬೇಕಾಗುತ್ತೆ, ಅಂದ್ರೆ ವೋಟರ್ ಕಾರ್ಡ್ ಅನ್ನ ಇರಬೇಕಾಗುತ್ತೆ. ಇದರ ಜೊತೆಗೆ ನಮ್ಮ ಊರಿನಲ್ಲಿ ಇವತ್ತು ಹೊಸದಾಗಿ ಯಾರೆಲ್ಲ ವೋಟರ್ ಕಾರ್ಡ್ ಅಲ್ಲಿ ಸೇರ್ಪಡೆಯನ್ನ ಆಗಿದ್ದಾರೆ, ನಮ್ಮ ಹೆಸರು ಇದೆಯಾ ಇಲ್ಲ, ಅಥವಾ ನಮ್ಮ ಹೆಸರು ಯಾವ ಒಂದು ವಾರ್ಡ್ ಅಲ್ಲಿ ಸೇರ್ಪಡೆ ಆಗಿದೆ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಮ್ಮ ಊರಿನ ಒಂದು ಮತದಾರ ಒಂದು ಪಟ್ಟಿ PDF ಲಿಸ್ಟ್ ಅನ್ನ ನಾವು ಯಾವ ರೀತಿಯಾಗಿ ಮೊಬೈಲ್ ಫೋನ್ ನಲ್ಲಿ ಅಥವಾ ನಮ್ಮ ಕಂಪ್ಯೂಟರ್ ಒಳಗಡೆನೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ನೋಡಬಹುದು ಅನ್ನುವಂತಹ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಕಲಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಾವೇನ್ ಮಾಡಬೇಕಾಗಿದೆ, ಯಾಕಂದ್ರೆ ಇವತ್ತು ನಾಳೆ ಬರುವಂತಹ ಎಲೆಕ್ಷನ್ ಗಳಲ್ಲಿ ನಾವು ಮತದಾನ ಮಾಡಬೇಕಾಗಿದೆ. ನಿಮ್ಮ ಒಂದು ಊರಲ್ಲಿ ಯಾರೆಲ್ಲ ಇವತ್ತು ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ, ಎಷ್ಟು ವಾರ್ಡ್ಗಳಲ್ಲಿ ಎಷ್ಟು ಜನ ಇವತ್ತು ಸೇರ್ಪಡೆ ಆಗಿದ್ದಾರೆ, ನಮ್ಮ ಹೆಸರು ಯಾವ ಒಂದು ವಾರ್ಡ್ ಅಲ್ಲಿ ಇದೆ, ಡಿಲೀಟ್ ಆಗಿದೆಯಾ ಅಥವಾ ಸಪೋಸ್ ಕರೆಕ್ಷನ್ ಮಾಡಿರುವಂತಹ ಸಂದರ್ಭದಲ್ಲಿ ತಿದ್ದುಪಡಿ ಆಗಿ ಆ ಒಂದು ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇದೆಯಾ ಅನ್ನುವಂತ ಸಂಪೂರ್ಣವಾಗಿರುವಂತಹ ಒಂದು ಡಾಟಾ, ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ನಿಮ್ಮ ವಾರ್ಡ್ ನ ಒಂದು ಡೀಟೇಲ್ಸ್ ಆಗಿರಬಹುದು, ಎಲ್ಲವನ್ನು ಕೂಡ ಸಮಗ್ರವಾಗಿ ಒಂದು PDF ಲಿಸ್ಟ್ ಅನ್ನು ನೀವು ಯಾವ ರೀತಿಯಾಗಿ ನೋಡಬಹುದು ಇವತ್ತು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾವೇನ್ ಮಾಡ್ಕೋಬೇಕಪ್ಪ ಅಂದ್ರೆ, ಇಲ್ಲಿಂದ ಸರ್ಚ್ ಅಂತ ಇದ್ದಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ, ಇವತ್ತು ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಗೆ ಕೂಡ ಸಂಪೂರ್ಣವಾಗಿ ಹೋಗಬೇಕಾಗಿದೆ. ಓಕೆ, ಸಂಪೂರ್ಣವಾಗಿ ಹೋದ ನಂತರ ನೀವೇನ್ ಮಾಡಬೇಕಾಗಿದೆ, ECO Karnataka.gov.in ಅಂತ ಸರ್ಚ್ ಮಾಡ್ಕೊಂಡ್ರೆ ಇದನ್ನ ಈ ರೀತಿಯಾಗಿ ಟೈಪ್ ಮಾಡ್ಕೊಂಡು ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ನಿಮ್ಮ ಊರಿನ ಒಂದು ಮತದಾರ ಪಟ್ಟಿ ಒಂದು ಫೈನಲ್ ಲಿಸ್ಟ್ ಕೂಡ ನೀವು ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ರೀತಿಯಾಗಿ ಸಂಪೂರ್ಣವಾಗಿ ಓಪನ್ ಆದಾಗ ಈ ಒಂದು ಪೇಜ್ ನಿಮಗೆ ಸಂಪೂರ್ಣವಾಗಿ ಕನ್ನಡದಲ್ಲೇ ನೋಡ್ಲಿಕ್ಕೆ ಬರುತ್ತೆ. ನೀವು ಕನ್ನಡದಲ್ಲಿ ಕೂಡ ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅನ್ನೋದು ಹುಡುಕ್ಬೇಕಾಗಿತ್ತು ಅಂದ್ರೆ ಸಂಪೂರ್ಣವಾಗಿ ಮುಂದುವರಿಸಿ ಅಂತ ಇದ್ದಿರುತ್ತೆ. ಇದರ ಮೇಲೆ ಸಂಪೂರ್ಣವಾಗಿ ಹುಡುಕಬಹುದು. ಇಲ್ಲ ಸರ್, ನಮ್ಮ ಒಂದು ಊರಿನ ಒಂದು ಫೈನಲ್ ಲಿಸ್ಟ್ ನೋಡ್ಬೇಕಾಗಿದೆ, ಯಾರೆಲ್ಲ ಇವತ್ತು ಹೆಸರನ್ನ ಸೇರ್ಪಡೆ ಮಾಡಿಸ್ಕೊಂಡಿದ್ದಾರೆ, ಯಾರು ಡಿಲೀಟ್ ಮಾಡಿಸ್ಕೊಂಡಿದ್ದಾರೆ, ಯಾರ ಹೆಸರು ಯಾವ ಒಂದು ವಾರ್ಡ್ ಅಲ್ಲಿ ಸೇರ್ಪಡೆ ಆಗಿದೆ ಸಂಪೂರ್ಣವಾಗಿ ನೋಡ್ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕಾಗಿದೆ, ಇಲ್ಲಿಂದ ಸಂಪೂರ್ಣವಾಗಿ ಒಂದು ಫೈನಲ್ ಲಿಸ್ಟ್ ಕೂಡ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಮತದಾರ ಪಟ್ಟಿ ವೀಕ್ಷಣೆ ಅಂತ ಕೂಡ ಇಲ್ಲಿ ಸಂಪೂರ್ಣವಾಗಿ ಬರ್ತಾ ಇರುತ್ತೆ. ಇದರ ಮೇಲೆ ಒಂದು ಲಿಂಕ್ ಕೂಡ ಬರ್ತಾ ಇದೆ ನೋಡಬಹುದು. ಮತದಾರ ಪಟ್ಟಿ 2025 ಫೈನಲ್ ಲಿಸ್ಟ್ ಕೂಡ ಇದ್ದಿರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಂಪೂರ್ಣವಾಗಿ ನಿಮ್ಮ ಜಿಲ್ಲೆ ಆಗಿರಬಹುದು, ನಿಮ್ಮ ತಾಲೂಕು, ನಿಮ್ಮ ಊರಿನ ಒಂದು ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ಅನ್ನ ಹಾಕಿದ್ರೆ ಸಂಪೂರ್ಣವಾಗಿ ನಿಮ್ಮ ಊರಿನ ಮತದಾರ ಒಂದು ಪಟ್ಟಿಯ ಒಂದು ಲಿಸ್ಟ್ ಅನ್ನ ಸಂಪೂರ್ಣವಾಗಿ ನೋಡಿಕೊಂಡು ಅದರಲ್ಲಿ ಯಾರ ಹೆಸರು ಸೇರ್ಪಡೆ ಆಗಿದೆ, ಎಷ್ಟು ಜನ ಇವತ್ತು ಹೊಸದಾಗಿ ಬಂದಿದ್ದಾರೆ, ಎಷ್ಟು ಜನ ಡಿಲೀಟ್ ಆಗಿದೆ, ಎಲ್ಲವನ್ನು ಕೂಡ ಸಮಗ್ರವಾಗಿ ನಿಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ನೋಡಬಹುದು. ಓಕೆನಾ? ಈ ರೀತಿಯಾಗಿ ಬಂದಾಗ ನಾವೇನ್ ಮಾಡಬೇಕಾಗಿದೆ, ಇಲ್ಲಿಂದ ರಾಜ್ಯ, ಇಲ್ಲಿಂದ ಜಿಲ್ಲೆ ಆಯ್ಕೆ ಮಾಡಿ ಅಂತ ಬರುತ್ತೆ. ಯಾವ ಜಿಲ್ಲೆಯಿಂದ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಓಕೆ, ಸಪೋಸ್ ಜಿಲ್ಲೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ವಿಧಾನಸಭಾ ಮತಕ್ಷೇತ್ರವನ್ನ ಸಂಪೂರ್ಣವಾಗಿ ಸರ್ಚ್ ಮಾಡಬೇಕಾಗಿದೆ. ಯಾವ್ದಾದ್ರು ವಿಧಾನಸಭಾ ಕ್ಷೇತ್ರವನ್ನ ಸರ್ಚ್ ಮಾಡ್ಕೋಬಹುದು. ನಾನು ಏನ್ ಮಾಡ್ತಾ ಇದ್ದೀನಿ, ಬೆಳಗಾವಿ ಜಿಲ್ಲೆಯನ್ನ ಸರ್ಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಸಂಪೂರ್ಣವಾಗಿ ನಿಪ್ಪಾಣಿ ತಗೋತಾ ಇದ್ದೀನಿ. ಆ ಜೊತೆಗೆ ಭಾಷೆ ಕನ್ನಡದಲ್ಲಿ ನನಗೆ ಬೇಕಾಗಿತ್ತು ಅಂದ್ರೆ ಕನ್ನಡ, ಇಂಗ್ಲಿಷ್, ಮರಾಠಿಯಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸಂಪೂರ್ಣವಾಗಿ 3 ಭಾಷೆಯಲ್ಲಿ ಈ ಒಂದು ಮತದಾರ ಪಟ್ಟಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಜಿಲ್ಲೆ ಮೇಲೆ ಡಿಫೆಂಡ್ ಆಗಿರುತ್ತೆ. ಜಿಲ್ಲೆ ಸ್ವಲ್ಪ ಮಹಾರಾಷ್ಟ್ರಕ್ಕೆ ಹತ್ತಿರವಾಗಿತ್ತು ಅಂದ್ರೆ ನಮಗೆ ಒಂದು ಮರಾಠಿಯಲ್ಲಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ರೂಲ್ ಪ್ರಕಾರ ಸಂಪೂರ್ಣವಾಗಿ ನೋಡಬೇಕಾಗಿದೆ ಅಂದ್ರೆ ನಾವೇನ್ ಮಾಡಬಹುದು, ಇಲ್ಲಿಂದ ಸಂಪೂರ್ಣವಾಗಿ ಈ ಒಂದು ಎಲೆಕ್ಷನ್ ಒಂದು 4-5ಕ್ಕೆ ಆಗಿರುವಂತದನ್ನ ಸಂಪೂರ್ಣವಾಗಿ ನೋಡ್ಕೋಬೇಕಾಗಿದೆ. ಓಕೆನಾ? ಇಷ್ಟೆಲ್ಲ ಆದ ನಂತರ ನಾವೇನ್ ಮಾಡಬೇಕಾಗಿದೆ, ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಸಂಪೂರ್ಣವಾಗಿ ನೀವೇನ್ ಮಾಡಬೇಕಾಗಿದೆ, ಹಾಕಬೇಕಾಗುತ್ತೆ. ಹಾಕಿದ ನಂತರ ನೀವೇನ್ ಮಾಡಬೇಕು, ಇಲ್ಲಿಂದ ಡೌನ್ಲೋಡ್ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ, PDF ಡೌನ್ಲೋಡ್ ಮಾಡಿ ಅಂತ ಬಂದಿರುತ್ತೆ. ಇದರ ಕೆಳಗಡೆ ಆಯ್ಕೆಯನ್ನ ಮಾಡ್ಕೋಬೇಕು. ನೀವು ಇಲ್ಲಿ ಕಾಣಿಸ್ತಾ ಇದೆ ಸಂಪೂರ್ಣವಾಗಿ ನಿಮ್ಮ ಒಂದು ಡೀಟೇಲ್ಸ್ ಅಂದ್ರೆ ಆ ಒಂದು ಭಾಗದಲ್ಲಿ ಇರುವಂತಹ ಆ ಒಂದು ಭಾಗದ ಸಂಖ್ಯೆ ಮತ್ತು ಹೆಸರು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಇಲ್ಲಿ ಅವಕಾಶ ಇದ್ದಿರುತ್ತೆ. ಇಲ್ಲಿ ಸುಮಾರು ಬಹಳಷ್ಟು ಪೇಜ್ಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸುಮಾರು 25 ಪೇಜ್ಗಳ ಒಂದು ಪುಟ ಆಗಿರುತ್ತೆ. ಅದನ್ನು ಕೂಡ ಆ ಒಂದು 25 ಪೇಜ್ಗಳಲ್ಲಿ ನೀವೇನ್ ಮಾಡಬೇಕಾಗಿದೆ, ಈ ಯಾವುದೋ ಒಂದು ಊರಿನ ಒಂದು ಹೆಸರನ್ನ ನೀವು ಸೆಲೆಕ್ಷನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಆ ಒಂದು PDF ಏನಾಗುತ್ತೆ, ಸೆಲೆಕ್ಷನ್ ಆಗುತ್ತೆ. ನೀವು ಎಷ್ಟು ಸೆಲೆಕ್ಷನ್ ಮಾಡ್ಕೋತೀರಿ ಅಷ್ಟೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಏನಾಗುತ್ತೆ, ಡೌನ್ಲೋಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಾನು ಜಸ್ಟ್ ಒಂದ್ ಮಾಡಿ ತೋರಿಸ್ತೇನೆ ನಿಮಗೆ. ಆಯ್ಕೆಯನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ PDF ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮ್ಗೆ ಏನಾಗುತ್ತೆ, ಕ್ಯಾಪ್ಚರ್ ಕೋಡ್ ಒಂದು ರಾಂಗ್ ಆಗಿದೆ ಅಂತ ಹೇಳ್ತಾ ಇದೆ. ಕ್ಯಾಪ್ಚರ್ ಕೋಡ್ ಸರಿಯಾಗಿ ಹಾಕೋಬೇಕು. ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಕ್ಯಾಪ್ಚರ್ ಕೋಡ್
ಕೋಡ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ, ಹಾಕಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಸಂಪೂರ್ಣವಾಗಿ ಡೌನ್ಲೋಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆನಾ. ಅಮಾನ್ಯ ಕ್ಯಾಪ್ಚರ್ ಅಂತ ಬರ್ತಾ ಇದೆ. ಇನ್ನೊಂದ್ಸರ್ತಿ ವಿ ಮಾಡ್ಕೊಂಡು ಕ್ಯೂ ಮಾಡ್ತಾ ಇದೀನಿ, ಡಬ್ಲ್ಯೂ ಹಾಕ್ತಾ ಇದೀನಿ, ಜೊತೆಗೆ BWN ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಹಾಕಿದ್ದೀನಿ. ಈಗಾದ್ರೂ ಆಗ್ಬೇಕು. ಕ್ಲಿಕ್ ಮಾಡ್ಕೋತಾ ಇದೀನಿ. ಕ್ಲಿಕ್ ಮಾಡ್ತಿದ್ದಾನೆ. ಸ್ಥಿತಿ ಪ್ರಗತಿ ಯಶಸ್ವಿಯಾಗಿ ನಮಗೆ ಡೌನ್ಲೋಡ್ ಆಗಿದೆ. ಕೆಳಗಡೆ ಸಂಪೂರ್ಣವಾಗಿ ಡೌನ್ಲೋಡ್ ಆಗಿರುವಂತಹ ಲಿಸ್ಟ್ ಬಂದಿದೆ. ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮ್ಮ ಆ ಒಂದು ಲಿಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಆ ಒಂದು ವಾರ್ಡಿನ ಒಂದು ಡೀಟೇಲ್ಸ್ ಅನ್ನ ನೀವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿ ನೋಡಬಹುದು 10/7/2025 ಪ್ರಕಟವಾದ ಪೂರಕ ಪಟ್ಟಿ ಅಂತ ನಾವು ಹೇಳ್ಬೋದು. ಈ ಒಂದು ನಿರಂತರ ಪರೀಕ್ಷಣೆ ಅವಧಿಯಲ್ಲಿ ಮಾಡಿರುವ ಸೇರ್ಪಡೆ ಅಥವಾ ಬಿಡತಕ್ಕದ್ದು ಅಥವಾ ಮಾರ್ಪಾಡುಗಳನ್ನು ಅಂದ್ರೆ ತಿದ್ದುಪಡಿ ಮಾಡಿರುವಂತದ್ದು, ಜೊತೆಗೆ ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಹಾಗೂ ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಭಾಗ ಸಂಖ್ಯೆ ಕೂಡ ಇದ್ದಿರುತ್ತೆ. ಸೇರ್ಪಡೆ ಪಟ್ಟಿ ಮೊದಲಿಗೆ ಬಂದಿರುತ್ತೆ. ಎಷ್ಟು ಜನ ಇವತ್ತು ಸೇರ್ಪಡೆಯನ್ನ ಆಗಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇದೇ ಲಿಸ್ಟ್ ಅನ್ನ ನೀವು ಸಂಪೂರ್ಣವಾಗಿ ಕೆಳಗಡೆ ತಗೊಂಡೋದ್ರೆ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಮತ್ತೆ ಹಳೆಯ ಒಂದು ಲಿಸ್ಟ್ ಕೂಡ ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿ ತಿದ್ದುಪಡಿ ಮಾಡಿರುವಂತಹ ಓಕೆ ಕೆಳಗಡೆ ಬರ್ತಿದ್ದಾನೆ. ಇಲ್ಲಿಂದ ತಿದ್ದುಪಡಿ ಮಾಡಿರುವಂತಹ ಒಂದು ಪಟ್ಟಿ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಎಷ್ಟು ಜನ ತಿದ್ದುಪಡಿಯನ್ನ ಮಾಡಿಸ್ಕೊಂಡಿದ್ದಾರೆ, ಏನೆಲ್ಲ ಆಗಿದೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಎಲ್ಲ ಒಂದು ಊರಿನ ಒಂದು ಡೀಟೇಲ್ಸ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಮಗೆ ಅವಕಾಶ ಇದ್ದಿರುತ್ತೆ. ಈಗ ಸಪೋಸ್ ಬೇರೆ ಊರಿಂದ ನೋಡ್ಬೇಕಾಗಿದೆ ಸರ್, ಬೇರೆ ಜಿಲ್ಲೆಯದ್ದು ನೋಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಬೆಳಗಾವಿ ಇರುವಂತದ್ದು ನಾನು ವಿಜಯಪುರ ಸೆಲೆಕ್ಷನ್ ಮಾಡ್ಕೋತಾ ಇದ್ದೇನೆ. ಇಲ್ಲಿಂದ ಅಸೆಂಬ್ಲಿ ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದೇನೆ. ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಇಲ್ಲಿಂದ ಭಾಷೆ ಕನ್ನಡ ಇರ್ಲಿ, ಇಲ್ಲಿಂದ ನಾವೇನ್ ಮಾಡ್ತಾ ಇದೀವಿ ರೂಲ್ ಆಯ್ಕೆ ಮಾಡಿ ಅಂತ ಬಂದಿರುತ್ತೆ. ಜನರಲ್ ಬೈ ಎಲೆಕ್ಷನ್ 2024 ಅಥವಾ ಇದನ್ನು ಕೂಡ ಸೆಲೆಕ್ಷನ್ ಮಾಡ್ಕೋತಾ ಇದೀನಿ. ನೋಡೋಣ. ಓಕೆ ಇದರಲ್ಲಿ ನೀವು 4 ಕೂಡ ಸೆಲೆಕ್ಷನ್ ಮಾಡ್ಕೊಂಡು ನಾನು ಮೊದಲಿಂದ ಒಂದು ಆಯ್ಕೆ ಮಾಡ್ಕೋತಾ ಇದೀನಿ. ಇಲ್ಲಿಂದಾನು ಕೂಡ ಈ ಕ್ಷೇತ್ರವು ಕಡ್ಡಾಯವಾಗಿದೆ ಅಂತ ಬರುತ್ತೆ. ಅವಾಗ ನಾವೇನ್ ಮಾಡಬಹುದು, ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆನಾ. ಅದಾದ ನಂತರ ಇಲ್ಲಿ ಕಾಣಿಸಿರುವಂತಹ ಒಂದು ರೂಲ್ ಆಯ್ಕೆ ಮಾಡಿ ಅಂತ ಬಂದಾಗ ನಾವು ಆಯ್ಕೆಯನ್ನ ಮಾಡಬೇಕಾಗುತ್ತೆ. ಓಕೆನಾ. ಆಯ್ಕೆ ಮಾಡಿದ ನಂತರ ಕೆಳಗಡೆ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವೇನ್ ಮಾಡಬೇಕಾಗುತ್ತೆ, ಕ್ಯಾಪ್ಚರ್ ಕೋಡ್ ಅನ್ನ ಸಂಪೂರ್ಣವಾಗಿ ಹಾಕಿ ನೀವೇನ್ ಮಾಡಬಹುದು, ಡೌನ್ಲೋಡ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ರೀತಿಯಾಗಿ ಹಾಕಿದ ನಂತರ ಸಂಪೂರ್ಣವಾಗಿ ನೋಡಬಹುದು, ಸಂಪೂರ್ಣವಾಗಿ ಬಂದಿದೆ. ಸಂಪೂರ್ಣವಾಗಿ ನಾವು ಆಯ್ಕೆಯನ್ನ ಮಾಡ್ಕೊಂಡಿದ್ದೀವಿ. ಈಗೇನ್ ಮಾಡ್ಬೇಕಾಗಿದೆ, ಇದರಲ್ಲಿ ಸಂಪೂರ್ಣವಾಗಿ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಒಂದು ಹಳ್ಳಿಯ ಒಂದು ಲಿಸ್ಟ್ ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ನೋಡಬಹುದು. ಓಕೆನಾ. ಇದರಲ್ಲಿ ಕೂಡ ಸಂಪೂರ್ಣವಾಗಿ ನೀವು ಎಷ್ಟು ಒಂದು ಡೀಟೇಲ್ಸ್ ಅನ್ನು ಹುಡುಕ್ತಾ ಇದ್ದೀರಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದ್ಯಾ. ಇದರಲ್ಲಿ ಈ ರೀತಿಯಾಗಿ ನಾವು ಮಾಡ್ಕೋಬಹುದು. ಅಥವಾ ಡೌನ್ಲೋಡ್ಸ್ ಗಳಾಗಿರಬಹುದು, ಎಷ್ಟು ಡೌನ್ಲೋಡ್ ಆಗಿದೆ ಅನ್ನೋದು ಕೂಡ ನೋಡಬಹುದು. 2ನೇ ಪೇಜ್ ನೀವು ಡೈರೆಕ್ಟ್ ಆಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ 25ನೇ ಪೇಜ್ಗೆ ಹೋಗುತ್ತೆ. ನೀವು ಸಪೋಸ್ ಒಂದೊಂದಾಗಿ ಟೈಪ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಗೆ ಬೇಕಾಗಿರುವಂತಹ ಒಂದು ಊರನ್ನ ನೀವೇನ್ ಮಾಡಬಹುದು, ಇಲ್ಲಿ ಸಮಾಧಾನಲಿಂದ ಸರ್ಚ್ ಅನ್ನ ಮಾಡ್ಕೋಬಹುದು. ಓಕೆನಾ. ಈ ರೀತಿಯಾಗಿ 3ನೇ ಪೇಜ್ಗೆ ನಾನು ಹೋಗ್ತಾ ಇದ್ದೇನೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು, 1, 2, 3ನೇ ಪೇಜ್ಗೆ ಒಂದು ಸಮಾಧಾನಲಿಂದ ಸಂಪೂರ್ಣವಾಗಿ ಹೋಗಿ ನೀವೇನ್ ಮಾಡಬಹುದು, ನಿಮ್ಮ ಒಂದು ಊರಿನ ಲಿಸ್ಟ್ ಅನ್ನ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಅವಾಗ ನಾನೇನ್ ಮಾಡ್ಕೋತಾ ಇದ್ದೇನೆ ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು 2 ಲಿಸ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡು ನಾವೇನ್ ಮಾಡಬಹುದು, ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ಕ್ಯಾಪ್ಚರ್ ರಾಂಗ್ ಅಂತ ಬರ್ತಾ ಇದೆ. ಇನ್ನೊಂದ್ಸರ್ತಿ ನಾವೇನ್ ಮಾಡಬಹುದು, ಮೊದಲಿಗೆ ಈ ಕ್ಯಾಪ್ಚರ್ ಏನಿದೆಯಲ್ಲ ಅದು ಸ್ವಲ್ಪ ಸಮಾಧಾನದಿಂದ ಕರೆಕ್ಟ್ ಆಗಿ ಹಾಕೊಂಡ್ರೆ ಏನಾಗುತ್ತೆ, ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಹಾಕಿದ ನಂತರ ಡೌನ್ಲೋಡ್ PDF ಮೇಲೆ ಆಯ್ಕೆಯನ್ನ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಇಲ್ಲಿ ಸಕ್ಸೆಸ್ಫುಲ್ ಪ್ರಗತಿ ಒಂದು ಸಕ್ಸೆಸ್ಫುಲ್ ಆಗುತ್ತೆ. ಆದ ನಂತರ ನೀವೇನ್ ಮಾಡಬಹುದು ಅಂದ್ರೆ ಸಪ್ಲಿಮೆಂಟ್ ಅಂತ ಬಂದಿರುತ್ತೆ. ಒಂದು ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಇಲ್ಲಿ ಡೀಟೇಲ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೇರ್ಪಡೆ ಪಟ್ಟಿ ಆಗಿರಬಹುದು. ಈ ಒಂದು ಪ್ರಕಾರ ನೀವೇನ್ ಮಾಡಬಹುದು, ಎಷ್ಟು ಜನ ಸೇರ್ಪಡೆಯನ್ನ ಮಾಡಿಸ್ಕೊಂಡಿದ್ದಾರೆ, ಎಷ್ಟು ಜನ ತಿದ್ದುಪಡಿಯನ್ನ ಮಾಡಿಸ್ಕೊಂಡಿದ್ದಾರೆ, ಎಷ್ಟು ಜನ ಅದರಲ್ಲಿ ಬಂದಿದ್ದಾರೆ ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆನಾ. ಈ ಒಂದು ಪೇಜ್ ಕೂಡ ನಾನು ಸ್ವಲ್ಪ ನಿಮ್ಗೆ ಕೆಳಗಡೆ ತಗೋತೇನೆ. ಮತ್ತೆ ಇಲ್ಲಿ ಕೆಳಗಡೆ ಬಂದಾಗ ನಾವೇನ್ ಮಾಡಿ ನಾವಿಲ್ಲಿ ಕೆಳಗಡೆ ಬಂದಾಗ ಎಷ್ಟು ಜನ ಈ ಒಂದು ಪಟ್ಟಿಯಲ್ಲಿ ಡಿಲೀಟ್ ಆಗಿದೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಬಂದಿಲ್ಲ ಅಂದ್ರೆ ಬಿಡಬಹುದು. ಮತ್ತೆ ಈ ಸ್ವಲ್ಪ ಕೆಳಗಡೆ ತಗೋತೇನೆ. ಓಕೆ ಮತ್ತೆ ಕೆಳಗಡೆ ಬರ್ತಿದ್ದಾನೆ. ಇಲ್ಲಿಂದ ಸಂಪೂರ್ಣವಾಗಿ ತಿದ್ದುಪಡಿ ಪಟ್ಟಿನೂ ಕೂಡ ಸಂಪೂರ್ಣವಾಗಿ ಎಷ್ಟು ಜನ ತಿದ್ದುಪಡಿಯನ್ನ ಮಾಡಿಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಹೆಸರು ಬಂದಿದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ನೋಡಬಹುದು. ಈ ರೀತಿಯಾಗಿ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಅಥವಾ ಪ್ರತಿ ನಿಮ್ಮ ಒಂದು ವಾರ್ಡಿನ ಡೀಟೇಲ್ಸ್ ಅನ್ನ ನೀವೇನ್ ಮಾಡಬಹುದು, ಈ ಒಂದು ಆಪ್ಷನ್ಸ್ ಮುಖಾಂತರ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಪರಿಶೀಲನೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಈಗ ಸಪೋಸ್ ಊರಿನ ಎಲ್ಲ ಲಿಸ್ಟ್ ಅನ್ನು ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೇಕಾಗಿದೆ ಸರ್, ಯಾವ ರೀತಿಯಾಗಿ ನೋಡ್ಬೇಕು ಅಂದ್ರೆ ಮತ್ತೆ ಕೆಳಗಡೆ ಅದರ
ಒಂದು ಲಿಂಕ್ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅದನ್ನ ಯಾವ ರೀತಿಯಾಗಿ ಹುಡುಕ್ಬೇಕು ಅಂದಾಗ ನಾವೇನ್ ಮಾಡಬಹುದು, ಇಲ್ಲಿಂದ ಆ ಮತದಾರ ಪಟ್ಟಿ ವೀಕ್ಷಣೆ ಅಂತ ಬರುತ್ತೆ, ನೀವೇನ್ ಮಾಡಬಹುದು ಇದರ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಇದರಲ್ಲಿ ಅಂತಿಮ ಮತದಾರ ಪಟ್ಟಿ 2025, ಅಂತಿಮ ಸೇವಾ ಮತದಾರ ಪಟ್ಟಿ ಅಂತ ಬಂದಿರತ್ತೆ, ಕರಡು ಮತದಾರ ಪಟ್ಟಿ ಅಂತ ಬಂದಿರತ್ತೆ, ಅಂತಿಮ ಮತದಾನ ಪಟ್ಟಿ ಅಂತ ಇದ್ದಿರತ್ತಲ್ಲ 2025 ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಇದರಲ್ಲಿ ಸಮಗ್ರವಾಗಿ ನಿಮ್ಮ ಒಂದು ಊರಿನ ಒಂದು ಡೀಟೇಲ್ಸ್ ಅನ್ನ, ಅಂದ್ರೆ ಎಲ್ಲ ಒಂದು ವೋಟರ್ ಲಿಸ್ಟ್ ಅನ್ನ ನೀವೇನ್ ಮಾಡಬಹುದು, ಆಗ್ಲೇ ತಿದ್ದುಪಡಿ ಮತ್ತು ಸೇರ್ಪಡೆ ಆಗಿರುವಂತಹ ಮಾಹಿತಿಯನ್ನ ನೋಡ್ಕೊಂಡಿದೀವಿ. ಬಟ್ ಈಗೇನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಊರಿನಲ್ಲಿ ಎಷ್ಟು ಜನ ಇವತ್ತು ಆ ಒಂದು ವೋಟರ್ ಕಾರ್ಡ್ ಒಂದು ಲಿಸ್ಟ್ ಇದೆ ಅನ್ನುವಂತ ಸಮಗ್ರವಾಗಿರುವಂತಹ ಒಂದು ಮಾಹಿತಿಯನ್ನ ನೀವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಓಕೆನಾ, ಅಸೆಂಬ್ಲಿ ಆಯ್ಕೆಯನ್ನ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಇಲ್ಲಿಂದ ಕನ್ನಡ ಒಂದು ರೂಲ್ ಬ್ಯಾಕ್ ಕೂಡ ಮಾಡ್ಕೋಬಹುದು. ಇಲ್ಲಿ ಫೈನಲ್ ರೂಲ್ 2025 ಅಂತ ಬರುತ್ತೆ, ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಮೇಲೆ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಹಾಕೊಂಡು ಇವತ್ತು ಸಮಗ್ರವಾಗಿ ಎಲ್ಲ ಡೀಟೇಲ್ಸ್ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಪಡೆಯಬಹುದು. ಓಕೆನಾ, ನಾನೇನ್ ಮಾಡ್ತಾ ಇದ್ದೀನಿ, ಯಾವ್ದಾದ್ರು ಒಂದು ಊರನ್ನ ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೇನೆ, ಇಲ್ಲಿಂದ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಆ ಒಂದು ಕರಡು ಪ್ರತಿಯನ್ನ, ಅಂದ್ರೆ ಫೈನಲ್ ಲಿಸ್ಟ್, ಅಂದ್ರೆ ಎಷ್ಟು ಜನ ಇವತ್ತು ನಮ್ಮ ಒಂದು ಊರಿನಲ್ಲಿ ಅಥವಾ ನಮ್ಮ ಒಂದು ವೋಟರ್ ಕಾರ್ಡ್ ಆಡ ಒಂದು ಲಿಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ಡೌನ್ಲೋಡ್ ಆದ ನಂತರ ಇಲ್ಲಿ ಸಂಪೂರ್ಣವಾಗಿ ಡೌನ್ಲೋಡ್ ಆಗಿರುತ್ತೆ. ಸಪೋಸ್ ನೆಟ್ವರ್ಕ್ ಎರರ್ ಅಂತ ಬರ್ತಾ ಇದೆ, ಇನ್ನೊಂದು ಸರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಓಕೆ, ಸಂಪೂರ್ಣವಾಗಿ ನೋಡಬಹುದು ಡೌನ್ಲೋಡ್ ಆಗಿರುವಂತಹ ಒಂದು ಫೈಲ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಡೌನ್ಲೋಡ್ ಆಗಿದೆ, ನಾನು ಅಲೋ ಮಾಡ್ಕೋತಾ ಇದ್ದೇನೆ. ಈ ಒಂದು ಡೌನ್ಲೋಡ್ ಆಗಿರುವಂತಹ ಲಿಸ್ಟ್ ನಮ್ಗೆ ಏನಾಗುತ್ತೆ, ಇಲ್ಲಿ ಸಂಪೂರ್ಣವಾಗಿ 2025 ಒಂದು ಎನ್ರೋಲ್ಮೆಂಟ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಮಗ್ರವಾಗಿ ನೀವು ಯಾವ ಒಂದು ಊರಿನ ಲಿಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದೀರೋ ಮತದಾರ ಪಟ್ಟಿ 2025 S10 ಕರ್ನಾಟಕ ಬಂದಿರುತ್ತೆ. ಸಂಪೂರ್ಣವಾಗಿ ಭಾಗ ಸಂಖ್ಯೆ 7 ಆಗಿರುತ್ತೆ. ಎಲ್ಲ ಡೀಟೇಲ್ಸ್ 1/1/2025 ಅರ್ಹತೆ ಆಗಿರುವಂತವರು, ಜೊತೆಗೆ ವಿಶೇಷ ಪ್ರಕಟಣೆ 6/1/2025 ಈ ಒಂದು ಪತ್ರಿಕೆ ಪ್ರಕಟಣೆ ಆಗಿರುವಂತದ್ದು, ಅಂದ್ರೆ ಲಿಸ್ಟ್ ಅನ್ನ ಬಿಡುಗಡೆ ಆಗಿರುವಂತದ್ದು. ಇದರಲ್ಲಿ ನಾವೇನ್ ಮಾಡಬಹುದು ಅಂದ್ರೆ 2025 ಒಂದು ಸಂಕ್ಷಿಪ್ತ ಒಂದು ಪರೀಕ್ಷಣೆ ಮತದಾನ ಪಟ್ಟಿ ಮತ್ತು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಒಳಗೊಂಡಿದೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಈ ಒಂದು ಪೇಜ್ ಅನ್ನ ನೀವು ಸ್ವಲ್ಪ ಕೆಳಗಡೆ ಅಂದ್ರೆ ಪೇಜ್ ವೈಸ್ ಹೋದಾಗ ಜಸ್ಟ್ ನಾನೇನ್ ಮಾಡ್ತಾ ಇದ್ದೀನಿ, 1ನೇ ಪೇಜ್ 2ನೇ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಸಂಪೂರ್ಣವಾಗಿ ಮ್ಯಾಪ್ ಬರುತ್ತೆ. ಮತ್ತೆ 3ನೇ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ನಿಮ್ಮ ಒಂದು ಊರಿನ ನೋಡಿ ಎಷ್ಟು ಪೇಜ್ ಇದಾವೆ ಅಂದ್ರೆ ಇಲ್ಲಿಂದ ಪೇಜ್ 24 ಪೇಜ್ಗಳಿದಾವೆ. 3ರಿಂದ ಈ 3ನೇ ಪೇಜ್ ಇದೀವಿ. 24 ಪೇಜ್ ಒಳಗೂ ಕೂಡ ನಿಮ್ಮ ಒಂದು ಊರಿನ ಅಥವಾ ನಿಮ್ಮ ಒಂದು ವಾರ್ಡಿನ ಕಂಪ್ಲೀಟ್ ಆಗಿರುವಂತಹ ಒಂದು PDF ಲಿಸ್ಟ್ ಮತದಾರ ಒಂದು ಪಟ್ಟಿಯನ್ನ ನೀವೇನ್ ಮಾಡಬಹುದು ಡೌನ್ಲೋಡ್ ಮಾಡ್ಕೋಬಹುದು. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನಾವೇನ್ ಮಾಡಬಹುದು ಪ್ರತಿಯೊಂದು ಪೇಜ್ ನೀವೇನ್ ಮಾಡಬಹುದು ಅಂದ್ರೆ ಆ ನೆಕ್ಸ್ಟ್ ಪೇಜ್ ಮೇಲೆ ಕೂಡ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು ಪ್ರತಿಯೊಂದು ಪೇಜ್ ಗಳ ಮೇಲೆ ಸರ್ಚ್ ಅನ್ನ ಮಾಡ್ತಾ ಹೋದ್ರೆ ಈ ರೀತಿಯಾಗಿ ಪೇಜ್ ಗಳು ಬರ್ತಾ ಇರತ್ತೆ. ನೀವು ಸಂಪೂರ್ಣವಾಗಿ ಎಲ್ಲಾ ಪೇಜ್ ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನುವಂತ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ತಿಳ್ಕೋಬಹುದು. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬಹುದು ಪ್ರತಿಯೊಂದು ಊರಿನ ಎಲ್ಲಾ ಜಿಲ್ಲೆಗಳ ಒಂದು ಮಾಹಿತಿ ಮತ್ತೆ ಕರಡು ಮತದಾನ ಪಟ್ಟಿ ಫೈನಲ್ ಲಿಸ್ಟ್ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಮತ್ತೆ ಇದರ ಜೊತೆಗೆ ಯಾರೆಲ್ಲ ಇವತ್ತು ಆ ಮತದಾನ ಗುರುತಿನ ಚೀಟಿಯನ್ನ ಮಾಡಿಸ್ಕೋಬೇಕಾಗಿದೆ ಸರ್, ನಾವು ವೋಟರ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂತವರು ನೀವೇನ್ ಮಾಡ್ಕೋಬಹುದಪ್ಪ ಅಂದ್ರೆ ಸಂಪೂರ್ಣವಾಗಿ ನಿಮ್ಗೆ ಆ ವೋಟರ್ ಕಾರ್ಡ್ ಯಾವ ರೀತಿಯಾಗಿ ಮಾಡ್ಬೇಕನ್ನುವಂತಹ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ನೀವು ಕೂಡ ಆ ಒಂದು ಸಮಯದಲ್ಲಿ ಆ ಒಂದು ವಿಡಿಯೋನ ನೋಡಿ ಮೊಬೈಲ್ ಫೋನ್ ನಲ್ಲಿ ಅರ್ಜಿ ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು ಆ ಒಂದು ವೋಟರ್ ಕಾರ್ಡ್ ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದಾನು ಕೂಡ ನೀವು ಡೈರೆಕ್ಟ್ ಆಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಊರಿನ ಒಂದು ಮತದಾರ ಪಟ್ಟಿ ಫೈನಲ್ ಲಿಸ್ಟ್ ಕೂಡ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ನೋಡ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ನಾನು ಮಾಡುತ್ತಾ ಇತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಓಕೆನಾ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ನಿಮ್ಮ ಒಂದು ಮೊಬೈಲ್ ಫೋನ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿತಾ ಇರಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ